ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಕಳೆದ ವಿಡಿಯೋದಲ್ಲಿ ವಾರ್ಮಪ್ ಎಕ್ಸಸೈಸ್ ಅಂತ ಹೇಳ್ಕೊಟ್ಟಿದ್ದೆ. ದೇಹವನ್ನು ಬೆಚ್ಚಗಾಗಿಸಲು, ದೇಹದಲ್ಲಿ ಆ ಬಿಸಿ ಶಾಖ ನಿರ್ಮಾಣ ಆಗ್ತಾ ಇದ್ದಂಗೆ, ಆ ಎಕ್ಸಸೈಸ್ ಮಾಡ್ತಾ ಇದ್ದಂಗೆ ದೇಹದಲ್ಲಿ ಸುಲಭವಾಗಿ ರಕ್ತ ಪರಿಚಲನೆ ದೇಹದ ಎಲ್ಲ ಭಾಗಕ್ಕೂ ಉಂಟಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಜಾಯಿಂಟ್ ಎಕ್ಸಸೈಸ್ ಅಂದರೆ ಅದರ ಮುಂದುವರೆದ ಭಾಗ, ವಾರ್ಮಪ್ ಎಕ್ಸಸೈಸ್ ಮಾಡಿದ ಮೇಲೆ ಈ ಜಾಯಿಂಟ್ ಎಕ್ಸಸೈಸ್ ಅಂದರೆ ಜಾಯಿಂಟ್ ಎಕ್ಸಸೈಸ್ ಅಂದಾಗ ಕೀಲುಗಳ ವ್ಯಾಯಾಮ ಅಥವಾ ಸಂಧಿ ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದು ಮಾಡೋದ್ರಿಂದ ಪ್ರತಿ ದೇಹದ ಜೋಡುಗಳಲ್ಲಿ ಅಂದರೆ ಕೀಲುಗಳಲ್ಲಿ, ಜೋಡುಗಳಲ್ಲಿನ ಜಾಯಿಂಟ್ಸ್ಗಳಲ್ಲಿನ ಬಿಗಿತ್ವತೆ ನಿವಾರಣೆ ಆಗುತ್ತೆ. ಮತ್ತು ಎಲ್ಲ ಜೋಡುಗಳ ಸಡಿಲ ಮತ್ತು ಸದೃಢತೆಗೆ ಅಂದರೆ ಎಲ್ಲ ಜೋಡುಗಳ ಆ ಜಾಯಿಂಟ್ಗಳಲ್ಲಿನ ಬಿಗಿತ್ವತೆ ಕಮ್ಮಿಯಾಗಿ ಅದು ಸ್ಟ್ರೆಂಥನ ಕೂಡ ಆಗಲಿಕ್ಕೆ, ಸದೃಢವಾಗಲಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಸೊ ಇದನ್ನು ಕೂಡ ಹದಿಹರೆಯದ ಬಾಲಕರಿಂದ ವೃದ್ಧರ ತನಕ ಎಲ್ಲರೂ ಕೂಡ ಮಾಡ್ಬೋದು. ವಾರ್ಮಪ್ ಹಿಂದೆ ವಿಡಿಯೋದಲ್ಲಿ ಇರ್ತಕ್ಕಂಥ ವಾರ್ಮಪ್ಪನ್ನು ಮಾಡಿ ಅದಾದಮೇಲೆ ಇದನ್ನು ಮಾಡೋದು. ಇವನ್ ನಾನು ಹಿಂದೆ ಹೇಳಿದೆ, ಕೀಲುಗಳಲ್ಲಿನ ಬಿಗಿತ್ವತೆ, ಜಡತ್ವತೆ ಅಥವಾ ಆ ಸ್ಟಿಫ್ನೆಸ್ಸು ಕಡಿಮೆ ಮಾಡೋದು ಅಂದಾಗ ಎಲ್ಲ ಕೆಲವೊಬ್ಬರಿಗೆ ಕತ್ತಲ್ಲಿ ಬಿಗಿತ್ವತೆ ಇರುತ್ತೆ, ಕೆಲವರಿಗೆ ಭುಜದ ಕೀಲುಗಳಲ್ಲಿ ಬಿಗಿತ್ವತೆ ಇರುತ್ತೆ, ಕೆಲವರಿಗೆ ಮಣಿಕಟ್ಟು ಮೊಣಕೈನಲ್ಲಿ ಬಿಗಿತ್ವತೆ ಇರುತ್ತೆ. ಈ ಎಕ್ಸಸೈಸು ಕೂಡ ಸದಾಕಾಲದಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥವರಿಗೆ, ಡ್ರೈವಿಂಗಲ್ಲಿ ಇರ್ತಕ್ಕಂಥವರಿಗೆ, ಬರವಣಿಗೆ ಹಾದಿಯಲ್ಲಿ ಇರ್ತಕ್ಕಂಥ ಇಂಥವರಿಗೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಹೌಸ್ ವೈಫ್ಗಾಗಲಿ ಎಲ್ಲರಿಗೂ ಲಾಭದಾಯಕ. ಎಲ್ಲರೂ ಕೂಡ ಆ ಹಿಂದೆ ಮಾಡಿದಂಥ ಹಿಂದೆ ವಿಡಿಯೋದಲ್ಲಿ ಇರ್ತಕ್ಕಂಥ ವಾರ್ಮಪ್ಪು ಅದರೊಂದಿಗೆ ಇದನ್ನು ಕೂಡ ಮಾಡೋದು. ಅಂದರೆ ವಾರ್ಮಪ್ ಮಾಡಿ ತದನಂತರ ಈ ಕೀಲುಗಳ ವ್ಯಾಯಾಮ, ಸಂಧಿ ವ್ಯಾಯಾಮ ಮಾಡಿದ್ರೆ ಮಹತ್ತರವಾದ ಲಾಭ ಪ್ರಯೋಜನ ಇದೆ. ಇದನ್ನೇ ನೀವು ಮಾಡಿದ್ರೆ ಸಾಕು. ಆ ವಾರ್ಮಪ್ ಮಾಡಿ ಈ ಕೀಲು ಎಕ್ಸಸೈಸು ಅಂದರೆ ಈ ಜಾಯಿಂಟ್ ಎಕ್ಸಸೈಸ್ ಮಾಡಿದ್ರೆ ಪ್ರತಿದಿನ ಇದು ಹಂತವಾಗಿದೆ. ಟೆಕ್ನಿಕಲ್ ಆಗಿ ನಾವು ಇದನ್ನು ಒಂದಕ್ಕೊಂದು ಸೇರ್ಪಡೆ ಮಾಡಿ ಇದನ್ನು ಅಳವಡನೆ ಮಾಡಿದ್ದೀವಿ. ಮೊದಲಿಗೆ ಕುತ್ತಿಗೆ ಭಾಗ ವ್ಯಾಯಾಮ ಬರುತ್ತೆ, ತದನಂತರ ಭುಜದ ಕೀಲಿನ ವ್ಯಾಯಾಮ ಬರುತ್ತೆ, ತದನಂತರ ಮಣಿಕಟ್ಟು ಮೊಣಕೈನ ವ್ಯಾಯಾಮ ಬರುತ್ತೆ, ತದನಂತರ ಹಿಪ್ಪು ಜಾಯಿಂಟಿಗೆ, ಸೊಂಟದ ಭಾಗಕ್ಕೆ, ಹಾಗೆ ಮಂಡಿಗೆ ಮತ್ತು ಆ್ಯಂಕಲ್ಗೆ. ಈ ರೀತಿ ಸ್ಟೆಪ್ಪಾಗಿ ಪ್ರತಿ ದೇಹದ ಜೋಡುಗಳು ಇದರಲ್ಲಿ ಬಳಸಲ್ಪಡುತ್ತೆ. ಅಂದರೆ ವ್ಯಾಯಾಮದಲ್ಲಿ ಬಳಸಲ್ಪಡುತ್ತೆ. ಎಲ್ಲ ಕೀಲುಗಳು ಸಡಿಲ ಮತ್ತು ಸದೃಢವಾಗಿರಲಿಕ್ಕೆ ಹೋಲ್ ಲೈಫ್ ಟೈಮ್ ಜೀವಿತಾವಧಿಯಲ್ಲಿ ಈ ಜಾಯಿಂಟ್ ಪೇಯ್ನ್ಗಳು ಬರೋದು, ಕುತ್ತಿಗೆ ನೋವು ಬರೋದು, ಭುಜ ನೋವು ಬರೋದು, ಸೊಂಟ ನೋವು ಬರೋದು, ಈ ಎಲ್ಲದಕ್ಕೂ ಕೂಡ ಈ ಎಕ್ಸಸೈಸ್ಗಳು, ವ್ಯಾಯಾಮಗಳು ತುಂಬ ಸಹಕಾರಿಯಾಗಿದೆ. ಮಾಡುವಂಥ ವಿಧಾನ ನೋಡ್ಕೊಳ್ಳಿ. ಮೊದಲಿಗೆ ಕುತ್ತಿಗೆಯ ಭಾಗದ ವ್ಯಾಯಾಮ. ನಿಮ್ಮ ಹಸ್ತ ಸೊಂಟದ ಮೇಲೆ ಅಥವಾ ನಿಮ್ಮ ಬಲಗೈನ ಮುಷ್ಟಿ ಮಾಡಿ ಬಲ ಮಣಿಕಟ್ಟನ್ನು ಈ ರೀತಿ ಎಡಹಸ್ತದ ಸಹಾಯದಿಂದ ಈ ರೀತಿ ಹಿಡ್ದಿರೋದು, ಈ ರೀತಿ ಕೂಡ ಮಾಡ್ಬೋದು, ಅಥವಾ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೂಡ ಮಾಡ್ಬೋದು. ಸೊ ಈ ರೀತಿ ಮೊದಲಿಗೆ ನೋಡ್ಕೊಳ್ಳಿ. ನಿಮ್ಮ ಬಲಗೈನ ಮುಷ್ಟಿ ಮಾಡಿರ್ತೀರ, ಬಲ ಮಣಿಕಟ್ಟನ್ನು ಈ ರೀತಿ ಹಿಡ್ದಿರ್ತೀರ. ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಮೋಳ್ ನೋಡಿ ಉಸಿರು ಹೊರ ಹಾಕ್ತಾ ಗಲ್ಲ ತಾಕ್ಸಿ. ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೆಗೆದುಕೊಳ್ತಾ ಮುಂದೆ ನೋಡಿ, ಮತ್ತೆ ನೋಡಿ. ಉಸಿರು ತೆಗೆದುಕೊಳ್ಳೋದು, ಉಸಿರು ಹೊರಾಗ್ತಾ ಹಂಗೆ ನಿಮ್ಮ ಮುಂಡದ ಭಾಗ, ತಲೆದ ಭಾಗನ ಎಡಭುಜದ ಕಡೆ ಬಾಗಿಸೋದು. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಹೊರಾಗ್ತಾ ಹಾಗೆ ಬಲಗಡೆ ಬಾಗಿಸಿ. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಹೊರಾಗ್ತಾ ಹಾಗೆ ಎಡಗಡೆ. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಹೊರಾಗ್ತಾ ಹಾಗೆ ಬಲಗಡೆ. ಮತ್ತೊಮ್ಮೆ ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ ಉಸಿರು ಹೊರಾಗ್ತಾ, ಉಸಿರು ತೆಗೆದುಕೊಳ್ತಾ ನೇರ. ಮುಂದೆ ನೋಡಿ, ಮತ್ತೆ ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರ ಹಾಕ್ತಾ ತಲೆ ಬಾಗಿಸಿ. ಆಫ್ ರೌಂಡ್ ಉಸಿರು ತೆಗೆದುಕೊಳ್ತಾ ನಿಧಾನ ಮಾಡಬೇಕು. ಆಫ್ ರೌಂಡ್ ಉಸಿರು ಹೊರ ಹಾಕ್ತಾ ಇದೇ ದಿಕ್ಕಲ್ಲಿ 3 ಬಾರಿ. ಕಣ್ಮುಚ್ಚಿ ಕೂಡ ಮಾಡ್ಬೋದು. ಯಾರಿಗಾರ ಗಿಡಿನಸ್ ಆಗ್ತಿದೆ ಅಂದರೆ ಕಣ್ಮುಚ್ಚಬಾರ್ದು. ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ, ಮತ್ತೊಮ್ಮೆ ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ. ನೋಡಿ, ವಿರುದ್ಧವಾಗಿ ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ. ನಿಮ್ಮ ಕುತ್ತಿಗೆಯ ಭಾಗಗಳ ಕಡೆ ಗಮನ ಹರಿಸ್ಬೇಕು. ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮುಂದೆ ನೋಡಿ, ಕೈ ಫ್ರೀ ಬಿಡಿ. ದೀರ್ಘವಾದ ಆಳವಾದ ಒಂದು ಉಸಿರಾಟ ಮಾಡಿ.
ವಿಶ್ರಾಂತಿ. ಭುಜದ ಭಾಗದ ವ್ಯಾಯಾಮ. ನಿಮ್ಮ ಕುತ್ತಿಗೆ ಭಾಗದಲ್ಲಿ ಜಡತ್ವತೆ ಬಿಗಿತ್ವತೆ ದೂರ ಆಗಿ ಕುತ್ತಿಗೆ ಭಾಗ ಸ್ಟ್ರೆಂಥನ್ ಸುಮಾರು ಜನಕ್ಕೆ ಸರ್ವೈಕಲ್ ಪ್ರಾಬ್ಲಮ್ ಆಗುತ್ತೆ. ಈ ಕುತ್ತಿಗೆ ಭಾಗದಲ್ಲಿ 7 ಜೋಡು ಬರುತ್ತೆ, 7 ಡಿಸ್ಕ್. ಅಲ್ಲಿನ ಒತ್ತಡ, ಡಿಸ್ಕ್ಗಳ ಮೇಲೆ ಇರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ಕುತ್ತಿಗೆ ನೋಡಿ ಸದಾಕಾಲದಲ್ಲಿ ಮೂಮೆಂಟಮ್ ಆಗಿರಬೇಕು, ಅಂದರೆ ಚಲನೆಯಲ್ಲಿ ಇರಬೇಕು. ಮೇಲೆ ನೋಡೋದು, ಹಿಂದೆ ನೋಡೋದು, ಈ ರೀತಿ. ಕೆಲವರಿಗೆ ಆ ನೆಕ್ಕಲ್ಲಿ ತುಂಬ ಸ್ಟಿಫ್ನೆಸ್ ಇರುತ್ತೆ, ಅದಕ್ಕೆ ಈ ವ್ಯಾಯಾಮ ಮಾಡಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಭುಜದ ಭಾಗದಲ್ಲಿನ ಬಿಗಿತ್ವತೆ. ಕೇವಲ ಭುಜ ಅಂತಲ್ಲ, ಈ ವ್ಯಾಯಾಮ ಸರಿಯಾದ ರೀತಿಯಲ್ಲಿ ನೀವು ಅಳವಡಿಕೆ ಮಾಡಿದ್ರೆ ನಿಮ್ಮ ಶ್ವಾಸಕೋಶಕ್ಕೂ ಕೂಡ ಮಾತ್ರವಾದ ಲಾಭ ಪ್ರಯೋಜನ ದೊರೆಯುತ್ತೆ. ಮಾಡುವಂಥ ವಿಧಾನ ನೋಡಿ. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ಬಿಡ್ಬೇಕು. ನೋಡಿ, ಮೊಣಕೈ ತಾಗಿರ್ಬೇಕು. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ ನೋಡಿ, ನಟಿಕೆ ಕೂಡ ಬಂತು ಬೀಜದಲ್ಲಿ. ಉಸಿರು ತೇಯ್ಕೊಳ್ತಾ ಕೈ ಕಿವುಪಕ್ಕ ಹಾದು ಬರಬೇಕು. ಉಸಿರು ಹೊರ ಹಾಕ್ತಾ ಗಮನ ಹರಿಸ್ಬೇಕು. ನೋಡಿ, ಲಂಗ್ಸ್ ಪೂರ್ತಿ ಫಿಲ್ ಆಗುತ್ತೆ. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ. ಈಗ 3 ಬಾರಿ ಆದ್ಮೇಲೆ ನೋಡಿ, ರಿವರ್ಸ್ ಆಗಿ 3 ಬಾರಿ. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ. ಮತ್ತೊಮ್ಮೆ ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ. ರಿಲ್ಯಾಕ್ಸ್ ಆಗು, ವಿಶ್ರಾಂತಿ. ದೀರ್ಘವಾದ ಒಂದು ಉಸಿರಾಟ ಮಾಡಿ. ನೆಕ್ಸ್ಟ್ ನೋಡಿ, ಭುಜ ಆಯಿತು, ಮಣಿಕಟ್ಟು, ಮೊಣಕೈ. ಕೆಲವರಿಗೆ ಮೊಣಕೈಲಿ ನೋವು ಬರುತ್ತೆ, ಎಲ್ಬೋ ಪೇಯ್ನ್ ಅಂತ. ಅಥವಾ ಕೆಲವರಿಗೆ ವ್ರಿಸ್ಟಲ್ಲಿ ಪೇಯ್ನ್ ಬರುತ್ತೆ. ಇವನ್ ಕಾರ್ಪಟಲ್ನ ಸಿಂಡ್ರೋಮ್, ರೈಟನ್ ಸಿಂಡ್ರೋಮ್ ಅಥವಾ ಟೆನ್ನಿಸ್ ಎಲ್ಬೋ, ಈ ರೀತಿ ಸಮಸ್ಯೆಗೂ ಕೂಡ ಇದು ಅದ್ಭುತವಾದ ಅಭ್ಯಾಸ. ಸೈಡಾಗಿ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಕೈ ಭುಜಕ್ಕೆ ಸಮವಾಗಿ ನೇರ ಇರಬೇಕು. ಹೆಬ್ಬೆರಳು ಒಳಭಾಗಕ್ಕೆ ಮಡಚಿ ಮುಷ್ಟಿ ಕಟ್ಟಬೇಕು. ಟಚ್ ಮಾಡಿದ್ಮೇಲೆ ಒಂದಕ್ಕೊಂದು ನೋಡಿ, ಈ ರೀತಿ ಹೀಗೆ 10 ಬಾರಿ ಫುಲ್ ಸ್ಟ್ರೈಟ್ ಮಾಡಿದಾಗ ಲೈಟಾಗಿ ಇಲ್ಲೆಲ್ಲ ಪೇಯ್ನ್ ಅನಿಸುತ್ತೆ. ಹೀಗೆ 10 ಬಾರಿ ಮಾಡಬೇಕು. ಕೌಂಟ್ ಇಟ್ಕೊಂಡು ಮಾಡಿ, ಅದು ಏಕಾಗ್ರತೆಗೂ ಕೂಡ. ವಿರುದ್ಧವಾಗಿ 10 ಬಾರಿ. ಈ ರೀತಿ ಮಾಡಿದ್ರೆ ಕಾರ್ಪಟಲ್ನ ಸಿಂಡ್ರಮ್, ರೈಟನ್ ಸಿಂಡ್ರಮ್ ಅಥವಾ ಟೆನ್ನಿಸ್ ಎಲ್ಬೋ, ಈ ರೀತಿ ಸಮಸ್ಯೆಗೆ ದೀರ್ಘವಾದ ಒಂದು ಉಸಿರಾಟ ಮಾಡೋದು. ನೆಕ್ಸ್ಟ್ ಮಾಡ್ತಕ್ಕಂಥ ಅಭ್ಯಾಸ ನೋಡಿ, ಕುತ್ತಿಗೆ ಆಯಿತು, ಭುಜ ಆಯಿತು, ಮಣಿಕಟ್ಟು, ಮೊಣಕಾಯಿ ಆಯಿತು. ನೆಕ್ಸ್ಟು ಸ್ವಲ್ಪ ಕಾಲು ಮಧ್ಯೆ ಅಂತರ ಇಟ್ಕೊಳ್ಳಿ. ನಿಮ್ಮ ಹಸ್ತ ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರು ತೇಯ್ಕೊಳ್ಳಿ, ಉಸಿರು ಹೊರ ಹಾಕ್ತಾ ಮುಂದೆ ಬಾಗಿ. ನಿಮ್ಮ ಸೊಂಟ, ಹೊಟ್ಟೆ, ಕಿಬ್ಬಟ್ಟೆ ಬದಿನೆಲ್ಲ ಗಮನಿಸಿ. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ, ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ. ಈಗ 3 ಸಲ ಆಯ್ತಲ್ಲನಾ, ರಿವರ್ಸ್ ಆಗಿ 3 ಸಲ. ಉಸಿರು ತೇಯ್ಕೊಳ್ತಾ ಉಸಿರು ಹೊರ ಹಾಕ್ತಾ. ಗಮನಿಸ್ಬೇಕು, ಹೊಟ್ಟೆ, ಕಿಬ್ಬಟ್ಟೆ, ಸೊಂಟದ ಬದಿ ಎಲ್ಲ ಗಮನಿಸ್ಕೊಳ್ತಾ ನೋಡಿ. ಹಿಂಗೆ 3 ಸಲ ಉಸಿರು ತೇಯ್ಕೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ, ಕಾಲು ಕೂರಿಸಿ. ದೀರ್ಘವಾದ ಒಂದು ಉಸಿರಾಟ ಮಾಡಿ. ನೋಡಿ, ಸೊಂಟದ ಬದಿಯಲ್ಲಿ ಬಿಗಿತ್ವತೆ ಇರುತ್ತೆ ಕೆಲವರಿಗೆ. ಈ ಸೊಂಟ, ಹೊಟ್ಟೆ, ಕಿಬ್ಬಟ್ಟೆ ಭಾಗದ ಆಂತರಿಕ ಅಂಗಗಳಿಗೂ ಇದು ಲಾಭ ಪ್ರಯೋಜನ ಉಂಟಾಗುತ್ತೆ. ನೆಕ್ಸ್ಟ್ ಮಾಡ್ತಕ್ಕಂತಹ ಅಭ್ಯಾಸ ಹಿಪ್ಪು ಜಾಯಿಂಟಿಗೂ ಲಾಭದಾಯಕ, ಏಕಾಗ್ರತೆಗೂ ಲಾಭದಾಯಕ. ಮೊದಲಿಗೆ ಇದು ನಡುತಾಣದಲ್ಲಿ ನಿಂತು ಮಾಡಲಿಕ್ಕಾಗಿಲ್ಲ ಅಂದರೆ ಗೋಡೆ ಸಹಾಯ ತೆಗೆದುಕೊಂಡು ಮಾಡಿ. ನೀವು ನಡುತಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಏಕಾಗ್ರತೆ ಆಗ್ಬೋದು, ನಿಮ್ಮ ಕಾಲಿನಲ್ಲಿ ಬಲ ಕೂಡ ಅದ್ಭುತವಾಗಿದೆ ಅಂತ. ಸೊ ನೋಡಿ, ಮೊದಲಿಗೆ ಸ್ವಲ್ಪ ಎಡಗಾಲನ್ನು ಮುಂದೆ ತರೋದು, ಇಷ್ಟು. ಹಾಗೆ ಒಂದೇ ಕಡೆ ನೋಡ್ತಾ ಇರಬೇಕು. 1 2 3 4 5 ಹಾಗೆ ಹಿಂದೆ. 1 ಸ್ವಲ್ಪ ಸೊಂಟ ಇಕ್ಸೋದು. 2 3 4 5 ಹಾಗೆ ಸೈಡಾಗಿ ಬಿಡ್ದಂಗೆ ಮಾಡಬೇಕು, ಎಡೆ ಬಿಡದೆ ಮಾಡೋದು. 1 2 3 4 5. ನೀವೇ ಸ್ವತಃ ಮಾಡ್ತೀರಾ ಅಂದರೆ ಕೈ ಫ್ರೀ ಬಿಡಿ. ದೀರ್ಘವಾದ ಒಂದು ಉಸಿರಾಟ. ನೀವೇ ಸ್ವತಃ ಮಾಡ್ತೀರಾ ಅಂದರೆ ಬ್ರೀತ್ ಇನ್ ಬ್ರೀತ್ ಔಟನ್ನು ಕೌಂಟ್ ಮಾಡ್ಕೊಳ್ಳೋದು. ನೋಡಿ, ಸೈಡಾಗಿ ಮಾಡಿ ತೋರಿಸ್ತೀನಿ. ಬಲಗಾಲಿನ ಅಭ್ಯಾಸ. ಎಡಗಾಲ ಆಯ್ತಲ್ಲ, ಹಸ್ತ ಸೊಂಟದ ಮೇಲೆ ಇಡಬೇಕು. ಬಲಗಾಲನ್ನು ಮುಂದೆ ತರ್ತೀರಾ. 5 ಉಸಿರಾಟ ಎಣಿಸ್ಕೊಳ್ಳೋದು ಮನಸ್ಸಿನಲ್ಲಿ, ಅಥವಾ 5 ಕೌಂಟ್. 1 2 3 4 5 ಹಾಗೆ ಹಿಂದೆ. 1 2 3 4 5 ಸೈಡಾಗಿ. 1 2 3
4 5. ನೀವು ಎಡೆ ಬಿಡದೆ ದೀರ್ಘದಾಳವಾದ ಒಂದು ಉಸಿರಾಟ ಮಾಡಿ. ನೀವು ಎಡೆ ಬಿಡದೆ ಇದನ್ನು ಅಭ್ಯಾಸ ಮಾಡಿದ್ರೆ ಅದು ಏಕಾಗ್ರತೆಗೂ ಕೂಡ, ಅಂದರೆ ಕಾಲು ಮುಂದೆ ತರೋದು ಒಂದೇ ಸಲ, ಕಾಲು ಹಾಗೆ ಹಿಂದೆ ತರೋದು, ಹಿಡಿದಿಟ್ಕೊಳ್ಳೋದು, ಸೈಡಾಗಿ ಕೂಡ ಮಾಡೋದು. ನಿಮಗೆ ಆ ರೀತಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕಾಗ್ತಿಲ್ಲ ಅಂದರೆ ವಿಶ್ರಾಂತಿ ತೆಗೆದುಕೊಂಡು ಮಾಡಿ. ನಿರಂತರ ನೀವು ಮಾಡಿದ ಮೇಲೆ, ಅಂದರೆ ನಿರಂತರ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಎಡೆ ಬಿಡದೆ ಕೂಡ ಮಾಡ್ಬೋದು. ನೋಡಿ, ಸೊಂಟದ ಆಯಿತು, ಹಿಪ್ಪು ಜಾಯಿಂಟ್ ಆಯಿತು. ಈಗ ಮಂಡಿ ಭಾಗದ ಚಲನೆ. ಹಸ್ತನ ಈ ರೀತಿ ಮಂಡಿ ಮೇಲೆ ಇಡಿ, ಉಸಿರಾಟದೊಂದಿಗೆ ನೋಡಿ. 2 3 4 5 6 7 8 9 10. ಮನಸ್ಸಲ್ಲಿ ಎಣಿಸ್ಕೊಳ್ಳೋದು. ನೀವು ಮನಸ್ಸಲ್ಲಿ ಎಣಿಸ್ಕೊಂಡು ಮಾಡಿದ್ರೆ ಅದು ಏಕಾಗ್ರತೆಗೆ. ಮತ್ತು ಈಕ್ವಲ್ ಪ್ರಾಕ್ಟೀಸ್ ಇರುತ್ತೆ ನೋಡಿ. ಹೀಗೆ 1 ರಿವರ್ಸ್ ಆಗಿ ಪ್ರದಕ್ಷಿಣೆ 2 3 4 5 6 7 8 9 10. ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ದೀರ್ಘವಾದ ಒಂದು ಉಸಿರಾಟ. ರಿಲ್ಯಾಕ್ಸ್ ಆಗೋದು. ನೆಕ್ಸ್ಟ್ ನೋಡಿ, ಮಂಡಿ ಆಯಿತು, ಪಾದದ ಭಾಗದ ಚಲನೆ. ಅನೇಕರಿಗೆ ಫ್ಲಾಟ್ ಫುಟ್ನಂಥ ಸಮಸ್ಯೆ ಅಥವಾ ಆ್ಯಂಕಲ್ ಪೇಯ್ನ್ ಬರ್ತಕ್ಕಂಥದ್ದು. ನಿಧಾನವಾಗಿ ನೋಡಿ, ಒಂದು ಕಾಲು ಮೇಲೆ ತರಬೇಕು. ಇದು ಕೂಡ ನಡತಾಣದಲ್ಲಿ ನೀವು ಮಾಡಲಿಕ್ಕಾಗಿಲ್ಲ ಅಂದರೆ ಗೋಡೆ ಸಹಾಯ ತೆಗೆದುಕೊಳ್ಳಿ. ಗೋಡೆನ ಹಿಡ್ಕೊಂಡು ನಿಧಾನವಾಗಿ ನೋಡಿ, ಫುಲ್ ಫ್ರೀ ಬಿಡಬೇಕು. ಹಿಂಗೆ 5 ಸಲ, ವಿರುದ್ಧವಾಗಿ 5 ಸಲ. ವಿರುದ್ಧ ಕಾಲು ಕೂಡ ಹಾಗೆ ದೀರ್ಘದಾಳವಾದ ಒಂದು ಉಸಿರಾಟ ಮಾಡಿ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಂತರ ನೋಡಿ, ವಿರುದ್ಧ ಕಾಲು. ಕೌಂಟ್ ಇಟ್ಕೊಳ್ಳೋದು, ವಿರುದ್ಧವಾಗಿ 5 ಸಲ. ಇದು ಕೂಡ ಏಕಾಗ್ರತೆಯನ್ನು ವೃದ್ಧಿಸೋಲಿ. ಒಂದೇ ಕಡೆ ನೋಡ್ತಾ ಮಾಡಬೇಕು, ಇಲ್ಲಾಂದರೆ ತಟ್ಟಾಡಂಗಾಗುತ್ತೆ. ನೆಕ್ಸ್ಟ್ ಮಾಡ್ತಕ್ಕಂಥ ಅಭ್ಯಾಸ ನಮ್ಮ ದೇಹದ 2ನೇ ಹೃದಯ ಅಂತ ಕರೀತಾರೆ. ಯಾವುದನ್ನು? ಕಾಪ್ ಮಸಲ್ ಅಂತ. ಈ ಕಾಪ್ ಮಸಲನ್ನು ಅದ್ಭುತವಾಗಿ ಸಚೇತನಗೊಳಿಸುವಲ್ಲಿ, ಹಾಗೆ ಅನೇಕರಿಗೆ ಹಿಮ್ಮಡಿ ನೋವು ಬರುತ್ತೆ, ಹೀಲ್ ಪೇಯ್ನ್. ಆ ಹೀಲ್ ಪೇಯ್ನ್ ಬರದಂತೆ ಕೂಡ ಪ್ರೊಟೆಕ್ಟನ್ನು ಮಾಡುವಲ್ಲಿ ಸೈಡಾಗಿ ಮಾಡಿ ತೋರಿಸ್ತೀನಿ ನೋಡಿ. ಕನಿಷ್ಠ ನೀವೊಂದು 10 ಬಾರಿ ಮಾಡಬೇಕು, 8 ರಿಂದ 10 ಬಾರಿ ನೋಡಿ. ಒಂದೇ ಕಡೆ ನೋಡ್ತಾ ಕಾಲ್ಬೆಳೆ ತುದಿಗೆ ಬರೋದು, ಹಿಮ್ಮಡಿ ಮೇಲೆ ಬರೋದು. ಮೊದಲಿಗೆ ಮಾಡಿದಾಗ ತೀವ್ರವಾಗಿ ನಿಮಗೆ ಕಾಪ್ ಮಸಲಲ್ಲಿ, ಹೀಲಲ್ಲಿ ಪೇಯ್ನ್ ಆಗುತ್ತೆ. ಉಸಿರಾಡದಂದು ಮಾಡಿ. ಈ ರೀತಿ ವಾಪಸ್ ಬರ್ತೀರ. ಕಣ್ಮುಚ್ಚಿ ದೀರ್ಘದಾಳವಾದ ಉಸಿರಾಟ, ವಿಶ್ರಾಂತಿ. ಇದು ಜೋಡುಗಳ ವ್ಯಾಯಾಮ, ಕೀಲುಗಳ ವ್ಯಾಯಾಮ. ಕುತ್ತಿಗೆ ಆಯಿತು, ಭುಜ ಆಯಿತು, ಮಣಿಕಟ್ಟು ಮೊಣಕೈ ಆಯಿತು, ಸೊಂಟದ ಭಾಗಕ್ಕೆ, ಹಿಪ್ಪು ಜಾಯಿಂಟಿಗೆ, ಮಂಡಿಗೆ, ಆ್ಯಂಕಲ್ಗೆ, ಹಾಗೆ ಈ ಹಿಮ್ಮಡಿ ಮೇಲೆ, ಕಾಲ್ಬೆಳೆ ಮೇಲೆ ಬರೋದು ನಿಮ್ಮ ದೇಹದ 2ನೇ ಹೃದಯ ಅಂತ ಹೇಳಿದೆ. ಕಾಪ್ ಮಸಲನ್ನು ಸಚೇತನಗೊಳಿಸುವಲ್ಲಿ, ಮೀನಿನ ಕಂಡವನ್ನು ಉದ್ದೀಪನಗೊಳಿಸುವಲ್ಲಿ. ನೀವು ಆ ರೀತಿ ಮಾಡಿದಾಗ ಕಾಲಿಗೆ ಹರಡುವಂಥ ಅನೇಕ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗಿ, ಕಾಲುಗಳವರೆಗೂ, ಅಂದರೆ ಇವನ್ ಮೇಲ್ಗಡೆ ಏನು ಅಂಗಾಲಿಂದ ಅಣ್ಣೆತ್ತಿವರೆಗೂ ಅಂತ ಕರೀತಾರಲ್ಲ, ದೇಹದ ನತ್ತಿಯಿಂದ ಸಂಪೂರ್ಣ ಈ ದೇಹದ ಎಲ್ಲ ಜೋಡುಗಳಿಗೆ ವ್ಯಾಯಾಮ ಒದಗಿಸ್ಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಕಾಲುಗಳಿಗೆ ಹರಡುವಂಥ ಅನೇಕ ಸಮಸ್ಯೆಗಳು ಕೂಡ ಬರದಂತೆ ಪ್ರೊಟೆಕ್ಟನ್ನು ಮಾಡುತ್ತೆ. ಹಿಂದೆ ಸಂಚಿಕೆಯಲ್ಲಿ ಇರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥ ವಾರ್ಮಪ್ ಎಕ್ಸಸೈಸ್ ಮಾಡಿ ಅದರೊಂದಿಗೆ ಇದನ್ನು ಮಾಡೋದು. ಸೊ ಇಷ್ಟು ಮಾಡಿದ್ರೆ ನಿಮ್ಮ ದೇಹದ ಎಲ್ಲ ಜೋಡುಗಳು ಈ ವ್ಯಾಯಾಮದಲ್ಲಿ ಬಳಸಲ್ಪಡುತ್ತೆ. ಹಾಗೆ ಯಾವುದೇ ಜೋಡುಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬರದಂತೆ, ನೀವು ಅಂದರೆ ತಲೆದೋರದಂತೆ ಪ್ರೊಟೆಕ್ಟನ್ನು ಮಾಡಿಕೊಳ್ಳಿ ಕೂಡ ಈ ವ್ಯಾಯಾಮ ಸಹಕಾರಿಯಾಗುತ್ತೆ. ಇದನ್ನೆಲ್ಲರೂ ಕೂಡ ಮಾಡ್ಬೋದು. ಹಿಂದೆ ಇರೋ ವಾರ್ಮಪ್ಪು ಇದು 2 ಸೇರಿ, ನೀವು ಇಲ್ಲಿ ಇನ್ಸ್ಟ್ರಕ್ಷನೆಲ್ಲ ಹೇಳಿದ್ದೀನಲ್ಲ, ಲಾಂಗ್ ಟೈಮ್ ತೆಗೆದುಕೊಂಡಿದೆ, ಶಾರ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಎಲ್ಲ ಸೇರಿ ಒಂದು 15 ನಿಮಿಷ ಅದರೊಳಗಡೆ ನಿಮಗೆ ಎಲ್ಲ ಮುಗಿದೋಗ್ಬಿಡುತ್ತೆ. ಪ್ರತಿದಿನ ನೀವೊಂದು 10-15 ನಿಮಿಷ ನಿಮಗಾಗಿ ಟೈಮ್ ಕೊಟ್ಕೊಂಡು ವಾರ್ಮಪ್ ಎಕ್ಸಸೈಸನ್ನು ಮಾಡೋದು, ಈ ಜಾಯಿಂಟ್ ಎಕ್ಸಸೈಸು, ಸಂಧಿ ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ ಮಾಡೋದು, ನಿಮ್ಮ ದೇಹದ ಎಲ್ಲ ಕೀಲುಗಳಲ್ಲಿ, ಜೋಡುಗಳಲ್ಲಿ ಏನು ಸಮಸ್ಯೆ ಬರದಂತೆ ಸಡಿಲ ಮತ್ತು ಸದೃಢತೆಯನ್ನು ಕಾಯ್ದಿರಿಸ್ಕೊಳ್ಳಿಕ್ಕೆ ಈ ವ್ಯಾಯಾಮ ಅತಿ ಅವಶ್ಯಕವಾಗಿದೆ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.